ಇದು ಕೇಳಬೇಕಾದವರಿಗೆ ಹೇಳಬೇಕಾದವರಿಗೆ ಎಲ್ಲರಿಗೂ ಆಯ್ತು. ಗೊತ್ತಾಯ್ತಲ್ಲ ಯಾರ್ಯಾರ ಮನಸ್ಸಿನ ಅಂತರಂಗ ಏನು ಅಂತ. ಏನಪ್ಪ ನಿಯಂತ್ರಣಕ್ಕೆ ಯಾರು ಇಲ್ಲ. ಕೈ ಮೀರಿದ ಮೇಲೆ ಆಕ್ಷೇಪ ಮಾಡ್ಲಿಕ್ಕೆ ಎಲ್ಲ ಇದ್ದಾರೆ. ರಾಜನಾಗಿ ನಿನ್ನ ನಿಯಂತ್ರಣ ಈ ಬಾರಿ ಅನುಷ್ಠಾನಕ್ಕೆ ಬರುವುದಂದ್ರೆ ಮಾತಿನಲ್ಲಿ ಮಾತ್ರ ಅಲ್ಲ, ಕುತ್ತಿ ಸಹಿತವಾಗಿ ಪಾಂಡವರನ್ನು ಸತಿ ಸಹಿತವಾಗಿ ಕರೆಸಿ ರಾಜ್ಯ ಯಾವುದು ಕೊಡ್ತೇನೆ ಅಂತ ಹೇಳ್ಬೇಕು. ಯಾವ್ದು ಅರ್ಧ ರಾಜ್ಯ ಅಂದ್ರೆ ಯಾವ್ದು? ಅದು ಮೊದಲೇ ತೀರ್ಮಾನ ಆಗಿದೆ. ಯಾವ್ದು? ಖಂಡವ ಪ್ರಶ್ನೆ. ರಾಜ್ಯ ಅಂತಂದ್ರೆ ನೀನು ಕಾಡು ಕೊಡ್ಲಿಕ್ಕೆ ಏನು ದೊಡ್ಡಪ್ಪ, ಅಷ್ಟು ತಿಳಿಯದವರೇ ನೀವು. ಒಂದು ಹೊತ್ತಿಗೆ ನಮ್ಮ ಹಿರಿಯರಾದಂತಹ ಪುರೂರವನ ಕ್ಷೇತ್ರ ಸ್ಥಾನ ಅಲ್ವೇ ಮಗನೇ? ಇದು ಬದುಕು, ನಾಟಕ ಅಲ್ಲೇ. ನಿನ್ನದು ಅತಿ ನಾಟಕೀಯತೆ ಬೇಡ. ಅದು ಕಾಡ ಅಲ್ಲ, ರಾಜ್ಯ ಆಗಿದ್ದದ್ದು ಹಿಂದೆ. ಈಗ ಅದು ಕಾಡಾಗತ್ತೆ ಹೇಗೆ ಅಂತ ನನಗೆ ಗೊತ್ತುಂಟು. ನೀನು ಕಾಡೆ ಕೊಡು ಅದನ್ನು ನಂದನವಾಗಿಸುವ ಬಗೆ ಹೇಗೆ ಅಂತ ಪಾಂಡವರಿಗೆ ಗೊತ್ತುಂಟು. ಅದಾದ್ರೆ ಅದು ಯಾವ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡಿ ಅರ್ಧರಾಜ್ಯ ಕೊಡ್ತೀಂತ ನಿರ್ಣಯ ಮಾಡಿ ನಿನ್ನ ನೇತೃತ್ವದಲ್ಲಿ ಅದು ಅನುಷ್ಠಾನಕ್ಕೆ ಬರಬೇಕು. ತಡೆಯುವವರು ಯಾರು ಅಂತ ನೋಡಬೇಕು. ನನಗೊಂದೇ ಹೆದರಿಕೆ. ಏನು? ಮೊದಲೇ ನನಗೆ ಕಣ್ಣು ಕಾಣುವುದಿಲ್ಲ. ಬಂದವರಿಗೆ ಉತ್ತರ ನಾನು ಹೇಗೆ ಕೊಡುದು ದೊಡ್ಡಪ್ಪ? ನೀನು ಗಟ್ಟಿ ನಿಂತರೆ ಸಾಕು. ಹೊರಗಿನವರಿಗೆ ಉತ್ತರ ನಾನು ಹೇಳುತ್ತೇನೆ. ಮತ್ತೆ ಒಳಗಿನದ್ದು ಅದು ಬಾಧೆ ಸ್ವಲ್ಪ ಇರಬಹುದು. ಕೆಲವೆಲ್ಲ ಹೆಸರಿನ ಹಾಗೆ ಜನ ಇರುವುದಿಲ್ಲ. ಅದೇನು ಅಧಿಕ ಪ್ರಸಂಗಿಗಳು. ಈಗ ಅಧಿಕ ಎಂಬುದಕ್ಕೊಂದು ದೃಷ್ಟಾಂತ ಕೊಡ್ತೇನೆ. ಹೇಗೆ? ಒಳಗಿದ್ದದ್ದು ಕೆಲವೆಲ್ಲ ಎಷ್ಟು ಅಧಿಕ ಅಂದ್ರೆ ಒಂದು ಕೆಲವು ಹೆಸರು ಇರ್ತದೆ, 3 ಅಕ್ಷರ. ನಿಜವಾಗಿ 3 ಅಕ್ಷರವೇ ಬೇಡ. ಶಕು ನೀ ಹೆಚ್ಚಾಗ್ಲಿಲ್ವ? ಹೌದಾ? ಹೌದು. ನೀವೇನು ಮಾಡುದು? ಮಧ್ಯದ ಒಂದು ಅಕ್ಷರ ತೆಗಿ ನೋಡುವ. ಅದೇ ಸರಿ ಹೆಸರು. ಅದು ಬೀಡ ಇರ್ತದೆ, ನೀನು ಚಿಂತ ಮಾಡಬೇಡ. ಹೀಗೆ ಬಾ, ಹೀಗೆ ಬಾ. ನಗಾಡುವಾಗಲೇ ಅವರಿಗಿಂತ ದೊಡ್ಡ ಶಾಲಿ ಯಾರಾದರೂ ಇದ್ದಾರ? ನಾನು ಬಂದದ್ದು ಅವರಿವರನ್ನು ಉದ್ಧಾರ ಮಾಡ್ಲಿಕ್ಕಲ್ಲ, ಈ ವಂಶವನ್ನೇ ಪೂರ್ತಿ ತೆಗಿಲಿಕ್ಕೆ. ಸರಿ ಮಾಡುವವರಿಗೆ ದಾರಿ ಒಂದೆರಡು, ತಪ್ಪು ಮಾಡುವವರಿಗೆ ಇದ್ದದ್ದೆಲ್ಲ ದಾರಿ. ಯಾಕಂದ್ರೆ ಸರಿ ಬೀಗ ಹಾಕುವವರಿಗೆ ಬೀಗದ ಜೊತೆಯಲ್ಲಿ ಕೀಲಿ ಕೈ 1 2 ಜೊತೆ ದಿಕ್ಕು. ಒಡಿಬೇಕು ಅಂತ ಆಲೋಚನೆ ಮಾಡಿದವರಿಗೆ ಕಲ್ಲು ಆಗ್ತದೆ, ಕಬ್ಬಿಣದ ತುಂಡು ಆಗ್ತದೆ, ಸರಿಗೆ ದಿಕ್ಕಿದ್ರು ಬರ್ತದೆ. ನನ್ನ ಕೈಯಲ್ಲಿ ತಾಳ ಇರುವಲ್ಲಿವರೆಗೆ ಪಾಂಡವರಿಗೆ ಏನು ಕೊಟ್ಟರು, ಎಷ್ಟು ಕೊಟ್ಟರು, ಹೇಗೆ ಕೊಟ್ಟರು ಅದನ್ನು ಅವರ ಕೈಯಿಂದ ಕಬಳಿಸುವುದಕ್ಕೆ ನಾನಿದ್ದೇನೆ.